ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು 3ನೇ ತಾರೀಕು ಅಂದರೆ 3 ಜಾನ್ವರಿ 2026. ಸೊ ನಿಮ್ಮದು ನ್ಯೂ ಇಯರ್ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನೋಡೋಣ ಯಾರ್ಯಾರ್ದು ಹೆಂಗೆ ಎಂಜಾಯ್ ಮಾಡಿದ್ರಿ ನ್ಯೂ ಇಯರ್ನ ಮತ್ತು ಏನು ಅಂತ. ಸೊ ನಂದು 1ನೇ ತಾರೀಕು ಹೇಗಿತ್ತು ಅಂತ ಕಂಪ್ಲೀಟಾಗಿ ನೀವೇ ನೋಡಿದ್ದೀರಾ. ಸೊ ಆಲ್ಮೋಸ್ಟ್ 31st ಬಂದು ನಾವು ಟೈರ್ಡಾಗಿ ಮಲಗಿದ್ದು, ನ್ಯೂ ಇಯರ್ ಸೆಲೆಬ್ರೇಟೇ ಮಾಡೋಕ್ಕಾಗಿರಲಿಲ್ಲ. 1ನೇ ತಾರೀಕು ಆ್ಯಕ್ಚುಲಿ ತುಂಬ ಬ್ಯುಸಿ ಇತ್ತು ಶೆಡ್ಯೂಲು. ಸೊ ಹಾಗಾಗಿ ಒಂದು ಸ್ವಲ್ಪ ನೀವೇ ನೋಡಿದ್ರಿ, ಮೀಟಿಂಗ್ಸ್ ಎಲ್ಲ ಇತ್ತು, ರೆಡಿ ಆಗಬೇಕಿತ್ತು. ಸೊ 1ನೇ ತಾರೀಕು 2ನೇ ತಾರೀಕು ನಾವು ಏನು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಸೊ ನೋಡೋಣ. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಇವಾಗ ನಾನು ನೈಟೆಲ್ಲ ಒಂದು ಸ್ವಲ್ಪ ವ್ಲಾಗ್ ಎಡಿಟ್ ಮಾಡೋದಿತ್ತು. ವ್ಲಾಗ್ ಎಡಿಟ್ ಮಾಡಿ ಅಂದರೆ ಮೀನ್ಸ್ ಇನ್ಕಂಪ್ಲೀಟ್ ವರ್ಕ್ ಆಯಿತು. ಸೊ ಮಲಗಿದೆ. ಸೊ ಇವಾಗ ಅದು ಎಡಿಟಿಂಗ್ ಕಂಟಿನ್ಯೂ ಮಾಡಬೇಕು. ಸೊ ಎಡಿಟಿಂಗ್ ಕಂಟಿನ್ಯೂ ಮಾಡಿ ಅದೊಂದು 2 to 3 hours ಟೈಮ್ ಇದೆ. ಎಡಿಟಿಂಗ್ ಇನ್ಕಂಪ್ಲೀಟ್ ಇದೆ. ಸೊ ಅದೆಲ್ಲ ಕಂಪ್ಲೀಟಾಗಿ 2 to 3 hours ಟೈಮ್ ಹಿಡಿಯುತ್ತೆ. ಸೊ ಅದನ್ನೆಲ್ಲ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಸ್ವಲ್ಪ ವ್ಲಾಗ್ನ 8 o'clock ಬರೋ ಥರ ಅಡ್ಜಸ್ಟ್ ಮಾಡಿ ಬಿಡಬೇಕು. ಸೊ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಬಿಸ್ನೆಸ್ ರಿಲೇಟೆಡ್ ಇನ್ನೂ ಸ್ವಲ್ಪ ವರ್ಕ್ ಇದೆ. ನಿನ್ನೆ ಇನ್ಕಂಪ್ಲೀಟ್ ಇತ್ತು ವರ್ಕು. ಸೊ ವೆಬ್ಸೈಟ್ ಇದೆ ನಮ್ಮದೊಂದು. ಆ ವೆಬ್ಸೈಟಲ್ಲಿ ನೀವು ಇವಾಗ ನೋಡ್ಬೋದು. ಇವಾಗ ನಾನೇನು ಟಿ ಶರ್ಟ್ ಕಾಣಿಸ್ತಿದೆಯಲ್ಲ, ಇದು ನಮ್ಮದೇ ಟಿ ಶರ್ಟ್ಸು, ನನ್ನದೇ ಓನ್ ಬ್ರ್ಯಾಂಡಿಂಗ್ ಲೇಬ್ಲಿಂಗ್ ಟಿ ಶರ್ಟ್ ಇದು. ಸೊ ಬೇಕು ಅಂದರೆ vppafashions.com ಅಂತ ವೆಬ್ಸೈಟ್ ಇದೆ. ಸೊ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಅದು ಬಂದು ನಂದು ಓನ್ ಬಿಸ್ನೆಸ್ಸು, ನನ್ನದೇ ಓನ್ ಬ್ರ್ಯಾಂಡಿಂಗಲ್ಲಿ. ಸೊ ಅದರಲ್ಲಿ ಒಂದು ಸ್ವಲ್ಪ ವರ್ಕ್ ಇನ್ಕಂಪ್ಲೀಟ್ ಇದೆ. ವೆಬ್ಸೈಟಿಗೆ 1-2-3 ಪ್ರಾಡಕ್ಟ್ ಬಿಡಬೇಕಿತ್ತು, ಇನ್ನು ಅಪ್ಲೋಡ್ ಮಾಡಬೇಕಿತ್ತು. ಸೊ ಅದು ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ ನಾನು ಹೇಳಿದ್ನೆಲ್ಲ ಕೊರಿಯರ್ ಪ್ಯಾಕಿಂಗ್ ಆಗಿದೆ ಅಂತ. ಸೊ ಅದನ್ನೆಲ್ಲ ಇವತ್ತು ಕಳಿಸ್ಕೊಡ್ಬೇಕು. ಸೊ ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ, ತುಂಬ ಬ್ಯುಸಿ ಇರ್ತೀನಿ ಆ್ಯಕ್ಚುಲಿ. ಸೊ ನೋಡೋಣ, ಟೈಮ್ ಸಿಕ್ಕಿದ್ರೆ ವ್ಲಾಗ್ ಮಾಡ್ತೀನಿ ಅದನ್ನು. ಸೊ ಬಿಸ್ನೆಸ್ ಅಂದರೆ ಈ ಟಿ ಶರ್ಟ್ ಬೇಕಾದರೆ ನಿಮಗೆ ಈ ಥರ ಟಿ ಶರ್ಟ್ಸು, ಹುಡ್ಡೀಸು, ಶರ್ಟು, ಕಾರ್ಗೋ ಪ್ಯಾಂಟ್ಸು, ಮತ್ತು ಲೇಡೀಸ್ ವೇರಲ್ಲಿ ಸ್ಯಾರೀಸು, ಕುರ್ತೀಸಲ್ಲಿ ಸಿಂಗಲ್ ಸೆಟ್ಟು, ಸ್ಕ್ವಾಡ್ ಸೆಟ್ಟು, 3 ಸೆಟ್ಟು, ಪೀಸ್ ಕುರ್ತಾ ಎಲ್ಲ ಸಿಗುತ್ತೆ. ಸೊ ವೆಬ್ಸೈಟಿಗೆ ವಿಸಿಟ್ ಮಾಡಿ ವೆಬ್ಸೈಟಿಗೆ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಸೊ ನಾನೇ ಗ್ಯಾರಂಟಿ, ನಿಮ್ಮ ಆರ್ಡರ್ಗೆ ಏನೂ ಆಗೋಲ್ಲ. ಸೊ ಡೈರೆಕ್ಟು ಹೋಮ್ ಡೆಲಿವರಿನೇ ಆಗುತ್ತೆ. ಸೇಮ್ ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಹೇಗೆ ಬುಕ್ ಮಾಡ್ತೀರೋ ಅದೇ ಥರ ವೆಬ್ಸೈಟಲ್ಲಿ ಬುಕ್ ಮಾಡೋದು. ಸೊ vppafashions.com ಅಂತ. ಆ್ಯಕ್ಚುಲಿ ನನಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕೋಕ್ಕೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಯೂಟ್ಯೂಬಿಂದ. ಸೊ ಲಿಂಕ್ ಹಾಕಬೇಕು ಅಂದರೆ ಅದು ವೆರಿಫೈ ಆಗಬೇಕು. ಅದು ಆಲ್ಮೋಸ್ಟ್ 24 hours ಟೈಮ್ ತಗೋತಿದೆ. ಸೊ ನಿಮಗೆ ಗೊತ್ತಿರ್ಬೋದು, ನಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ 1ನೇ ತಾರೀಕು. ಸೊ ಅದಿನ್ನೂ ನಾನು ಅಪ್ಡೇಟ್ ಆಗಿಲ್ಲ. ಸೊ ಅಪ್ಡೇಟ್ ಆಗಿದ ತಕ್ಷಣ ನಾನು ಯೂಟ್ಯೂಬ್ ಲಿಂಕ್ ಹಾಕೋಕ್ಕಾದರೆ ವೆಬ್ಸೈಟ್ ಲಿಂಕ್ ಹಾಕೋಕ್ಕಾದರೆ ಕಂಪ್ಲೀಟಾಗಿ ಹಾಕಿ ಇನ್ಫಾರ್ಮೇಷನ್ ಡಿಸ್ಕ್ರಿಪ್ಷನು ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ವಿಸಿಟ್ ಮಾಡಿ ನಮ್ಮದು ವೆಬ್ಸೈಟ್ನ. ಸೊ ಹಾಯ್ ಫ್ರೆಂಡ್, ನಮಸ್ಕಾರ. ಇವತ್ತು ಶಾಪಲ್ಲಿ ತುಂಬ ಕೆಲಸ ಇತ್ತು. ಸೊ ಅಲ್ಲೇ ಎಲ್ಲ ತುಂಬ ಟೈಮ್ ಆಗೋಯಿತು. ತುಂಬ ಆರ್ಡರ್ಗಳು ಬಂದಿದ್ದೋ. ಸೊ ಅದನ್ನೆಲ್ಲ ನಾನು ಪ್ಯಾಕಿಂಗ್ ಮಾಡಿ ಅದನ್ನು ಡೆಲಿವರಿ ಎಲ್ಲ ಕಳಿಸೋದು ತುಂಬ ಲೇಟ್ ಆಯಿತು. ಸೊ ನೋಡಿ, ಆಲ್ಮೋಸ್ಟ್ ಟೈಮ್ ಬಂದು 7 ಗಂಟೆ ಆಗ್ತಿದೆ. ಸೊ ಇವತ್ತು ಟೆಂಪಲ್ಗೆ ಹೋಗೋಣ ಅಂತ, ಶನಿವಾರ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು. ಸೊ ಇವತ್ತು ಸ್ವಲ್ಪ ಕೆಲಸಗಳಿತ್ತು, ಮತ್ತು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋದೇ ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ವೀಡಿಯೋ ಎಡಿಟಿಂಗ್ ಮಾಡಿ ಇವಾಗ ಅಪ್ಲೋಡ್ ಮಾಡಿ ಅಂದರೆ 8 o'clock ಬರುತ್ತೆ ಆಲ್ಮೋಸ್ಟು. ಟೈಮ್ ಸೆಟ್ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು. ಸೊ ನೋಡೋಣ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಡಿಯೋ ಎಲ್ಲ ಮಾಡಿ ತೋರಿಸ್ತೀನಿ. ಸೊ ಹಾಯ್ ಫ್ರೆಂಡ್ಸ್, ಬನ್ನಿ ಇವಾಗ ದರ್ಶನ ಮುಗೀತು ಆಂಜನೇಯ ಸ್ವಾಮಿ ಟೆಂಪಲ್ದು. ಸೊ ಬನ್ನಿ, ಈಗ ವೆಂಕಟರಮಣ ಸ್ವಾಮಿ ಟೆಂಪಲ್ ಇಲ್ಲೇ ಹತ್ರದಲ್ಲಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ದರ್ಶನ ಮಾಡೋಣ. ಸೊ ಹಾಯ್ ಫ್ರೆಂಡ್ಸ್, ಇವಾಗ 2 ದೇವಸ್ಥಾನದಲ್ಲೂ ದರ್ಶನ ಮುಗೀತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ತಿರ್ಗಾ ಬ್ಯಾಕ್ ಟು ಶಾಪು.
ತಿರ್ಗಾ ಒಂದು ಸ್ವಲ್ಪ ಕೆಲಸಗಳಿದೆ ಇನ್ಕಂಪ್ಲೀಟ್ ಇವಾಗ ಬಿಟ್ಟು ಬಂದಿದ್ದೀರೋ. ಸೊ ಅದೆಲ್ಲ ಕಂಪ್ಲೀಟ್ ಮಾಡಿ ನಾನು ನಿಮಗೆ ಸಿಗ್ತೀನಿ ನೈಟು. ಸೊ ನೋಡೋಣ. ಸೊ ಹಾಯ್ ಗಾಯ್ಸ್, ನಮಸ್ಕಾರ. ಸೊ ಇವಾಗ ಶಾಪಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಜಸ್ಟ್ ಮೇಲ್ಗಡೆ ಬಂದೆ ನನ್ನ ರೂಮ್ಗೆ. ಸೊ ಇವತ್ತಿಂದ ಏನು ಅಷ್ಟು ಬ್ಲಾಗ್ ಮಾಡೋ ಅಂಥ ಕಂಟೆಂಟ್ ಏನೂ ಇರಲಿಲ್ಲ. ಸೊ ಐ ಆಮ್ ರಿಯಲಿ ವೆರಿ ಸಾರಿ, ಇವತ್ತು ಏನು ಕಂಟೆಂಟ್ ಕೊಡೋಕ್ಕಾಗಲಿಲ್ಲ ಎಂಟರ್ಟೈನಿಂಗಾಗಿ. ಸೊ ಟೆಂಪಲ್ಗೆ ಹೋಗಿದ್ದೆ ಇವತ್ತು. ಸೊ ಆ ಟೆಂಪಲ್ದು ಒಂದು ಸ್ವಲ್ಪ ಕ್ಲಿಪ್ಸ್ಗಳು ಹಾಕಿದ್ದೆ, ನೀವು ನೋಡಿರ್ಬೋದು ವೀಡಿಯೋದಲ್ಲಿ. ಸೊ ಅದ್ರಲ್ಲಿ ಬಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನದ್ದು, ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಕ್ಚುಲಿ ತುಂಬ ರಶ್ ಇತ್ತು. ಸೊ ದೇವಸ್ಥಾನದಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ರಶ್ ಇದ್ದಿದ್ದ ಕಾರಣ. ಸೊ ತುಂಬ ಜನ ಸೇರಿದರು, ಮತ್ತು ಅದು ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿ ತುಂಬ ಚೆನ್ನಾಗಿದೆ ಜಾಗ. ಸೊ ಯಾರಿಗಾದರೂ ಬೇಕಾದರೆ ಅದನ್ನು ಆ ದೇವಸ್ಥಾನನೇ ಒಂದು ಬ್ಲಾಗ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಿಮ್ಗೇನೇ ಒಂದು ನೀಡಿದ್ರೂ ಕಮೆಂಟ್ ಮಾಡಿ. ಸೊ ಏನು ಮಾಡ್ಬೋದು, ಏನು ಎತ್ತ ಅಂತ. ಸೊ ಅವಾಗ ನಮಗೂ ಒಂದು ಐಡಿಯಾ ಬರುತ್ತೆ ಕಂಟೆಂಟ್ ಕೊಡೋಕ್ಕೆ. ಸೊ ಇವಾಗಿರೋ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಆ್ಯಕ್ಚುಲಿ ಅದು ಕಂಟೆಂಟ್ ಕೊಡೋಕ್ಕೆ ಸಪ್ರೇಟ್, ಅದಕ್ಕೋಸ್ಕರ ಕಂಟೆಂಟ್ ಮಾಡೋಕ್ಕೆ ಅಂತಲೇ ಟೈಮ್ ಸಿಗ್ತಿಲ್ಲ. ಆ್ಯಕ್ಚುಲಿ ಎಷ್ಟು ಬೇಗ ಆಗುತ್ತೋ ವರ್ಕು ಅಷ್ಟು ಬೇಗ ಮುಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನನ್ನ ವೆಬ್ಸೈಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿದೆ. ಆ್ಯಕ್ಚುಲಿ ಅದು ಇನ್ನೂ ಕಂಪ್ಲೀಟಾಗಿ ಸಾಲ್ವ್ ಆಗಿಲ್ಲ, ಅದು ಸ್ವಲ್ಪ ಇನ್ಕಂಪ್ಲೀಟ್ ಇದೆ ಪ್ರೋಸೆಸ್ಸು. ಸೊ ನೋಡಬೇಕು, ಅದು ಬಂದು ನನಗೆ 5th ಗೊತ್ತಾಗುತ್ತೆ ಅದು ಏನಾಗುತ್ತೆ ಅಂತ. ಸೊ ವೆಬ್ಸೈಟ್ದು. ಸೊ ಹಂಗಾಗಿ ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತು ನಂದು ಹೇಳಿದ್ನೆಲ್ಲ ಪ್ಯಾಕೇಜ್ ಎಲ್ಲ ಡೆಲಿವರಿ ಮಾಡಬೇಕಿತ್ತು, ಒಂದು ಸ್ವಲ್ಪ ಹೆವಿ ಆರ್ಡರ್ಸ್ ಬಂದಿದ್ದು ಅಂತ. ಸೊ ಅದನ್ನೆಲ್ಲ ಪ್ಯಾಕೇಜ್ ಎಲ್ಲ ಡೆಲಿವರಿ ಮಾಡಿ, ಸೊ ಡೆಲಿವರಿ ಕೊಟ್ಟು ಇವಾಗ ಇದ್ದೀನಿ. ಸೊ ನೀವು ದಯವಿಟ್ಟು ವೆಬ್ಸೈಟ್ ವಿಸಿಟ್ ಮಾಡಿ. ಸೊ ಯಾವುದಾದ್ರೂ ಕ್ಲಾತ್ ಇಷ್ಟ ಆಯಿತು ಅಂದರೆ ವೆಬ್ಸೈಟಿಂದ ಪರ್ಚೇಸ್ ಮಾಡಿ. ನಿಮ್ಮ ಆರ್ಡರ್ ನಾನೇ ಗ್ಯಾರಂಟಿ, 100% ಗ್ಯಾರಂಟಿ ಕೊಡ್ತೀನಿ. ಸೊ ನಿಮ್ಮ ಮನೆಗೆ ಡೈರೆಕ್ಟಾಗಿ ಬರುತ್ತೆ. ಸೊ ನಾನು ಫೋನ್ ನಂಬರು ಕೊಟ್ಟಿರ್ತೀನಿ. ಸೊ VPPA ಫ್ಯಾಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಚಾನಲ್ಲು ಇದೆ, ಯೂಟ್ಯೂಬಲ್ಲೂ ಚಾನಲ್ ಇದೆ, ಸೊ ಫೇಸ್ಬುಕ್ಕಲ್ಲೂ ಇದೆ. ಸೊ ವಾಟ್ಸಪ್ ಬೇಕಾದರೆ ಫಸ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ಅದರಲ್ಲಿ ಫಸ್ಟ್ ನಂಬರ್ ಅಂದರೆ ಅದಕ್ಕೆ ವಾಟ್ಸಪ್ ಮಾಡಿದ್ರೆ ಬೇಕಾದ್ರೆ ನಿಮಗೆ ನಾನು ಡೈರೆಕ್ಟಾಗಿ ಆರ್ಡ್ರ್ ತಗೊಂಡು ನಾನು ಡೆಲಿವರಿನೂ ಮಾಡಿಕೊಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ಚಾಟ್ ಮಾಡಿ ಏನಾದರೂ ಪ್ರಾಡಕ್ಟ್ ಬೇಕಾದರೆ ಸೊ ಅದ್ರ ಬಗ್ಗೆ ಗೈಡ್ ಮಾಡ್ತೀನಿ, ಅಥವಾ ಡೈರೆಕ್ಟ್ ಬುಕ್ಕಿಂಗ್ ತಗೊಂಡು ಲೈಕ್ ಆ ಥರನೂ ಡೆಲಿವರಿ ಮಾಡೋ ಚಾನ್ಸಸ್ ಇದೆ. ಸೊ ಹಂಗೂ ಆ ರೀತಿಯೂ ಮಾಡಿಕೊಡ್ತೀನಿ. ಸೊ ಸ್ಯಾರೀಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ, ಬಟ್ ಸ್ಟಾಕ್ ಎಲ್ಲ ತುಂಬ ಬೇಗ ಖಾಲಿ ಆಗ್ತಿದೆ. ಸೊ ಆಲ್ರೆಡಿ ನೀವು ನೋಡಿರ್ಬೋದು ವೆಬ್ಸೈಟಲ್ಲಿ ಒಂದೇನೋ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಿದೆ, ಬಟ್ ಆ್ಯಕ್ಚುಲಿ ಸಮ್ 10 to 15 ಸ್ಯಾರೀಸ್ ಆಲ್ಮೋಸ್ಟ್ ಔಟ್ ಆಫ್ ಸ್ಟಾಕ್ ಆಗಿದೆ. ನಾನು ಅದನ್ನು 15-20 ಪೀಸಸ್ ತರಿಸಿದ್ದು ಪರ್ ಕಲರು ಪರ್ ಡಿಸೈನಲ್ಲಿ. ಸೊ ಅದು ಫುಲ್ಲು ಪೂರ್ತಿ ಖಾಲಿಯಾಗಿದೆ. ಸೊ ವೆಬ್ಸೈಟಲ್ಲಿ ಅದು ಗೊತ್ತಾಗ್ತಿಲ್ಲ, ನಿಮಗೆ ಅದು ಕಾಣಿಸ್ತಿಲ್ಲ, ಯಾಕೆ ರಿವ್ಯೂ ಮಾಡಿದ್ದೀನಿ. ಸೊ ಆಫ್ಲೈನಲ್ಲಿ ತುಂಬ ಸೇಲ್ಸ್ ಆಗ್ತಿದೆ. ಸೊ ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಆಗ್ತಿದೆ, ಬಟ್ ಒಂದು ಸ್ವಲ್ಪ ಕಡಿಮೆ ಆಯಿತು. ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ರೀಚ್ ಔಟ್ ಆಗಿಲ್ಲ. ಸೊ ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಮುಂದೆ ಬರೋ ವೀಡಿಯೋಗಳಲ್ಲಿ ನಾನು ಒಂದಿನ ಕಂಪ್ಲೀಟಾಗಿ ನನ್ನದು ಶಾಪು, ನನ್ನ ಬಿಸ್ನೆಸ್ ಹೇಗೆ ರನ್ ಆಗ್ತಿದೆ, ಯಾವ ಥರ ನನ್ನ ಬ್ರ್ಯಾಂಡ್ ಏನು ಅಂದರೆ VPPA ಫ್ಯಾಷನ್ಸ್ ಅನ್ನೋದು ನನ್ನ ಬ್ರ್ಯಾಂಡು. ಸೊ ಹೇಗೆ ರನ್ ಆಗ್ತಿದೆ, ಏನು ಎತ್ತ, ವೆಬ್ಸೈಟ್ ಹೆಂಗೆ ಬುಕ್ಕಿಂಗ್ ಎಲ್ಲ ಮಾಡೋದು, ಅದು ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ಸೊ ಅದು ಬೇಕು ಅಂದರೆ ನೀವು ಕಮೆಂಟ್ ಹಾಕಿ. ದಯವಿಟ್ಟು ನೀವು ವೀಡಿಯೋ ನೋಡಿಬಿಟ್ಟು ನೀವು ಸುಮ್ಮನಾದರೆ ಪ್ರಯೋಜನ ಇಲ್ಲ. ಸೊ ನಿಮ್ಗೆ ಏನೇ ಒಂದು ನೀಡಿದ್ರು ಕಮೆಂಟ್ ಹಾಕಿದ್ರೆ ನನಗೊಂದು ಐಡಿಯಾ ಬರುತ್ತೆ. ಸೊ ಈ ರೀತಿ ಮಾಡ್ಬೋದು, ಈ ರೀತಿ ಎಂಟರ್ಟೈನ್ ಮಾಡ್ಬೋದು ಜನರನ್ನ ಅಂತ. ಸೊ ನಿಮಗೆ ನನ್ನ ಬಿಸ್ನೆಸ್ ಬಗ್ಗೆ ಅಥವಾ ಬೇರೆ ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಏನಾದ್ರು ಐಡಿಯಾಸ್ ಬೇಕಾದರೆ ನನಗೆ ಕಮೆಂಟ್ ಹಾಕ್ಬೋದು. ಸೊ ಅದ್ರ ಬಗ್ಗೆನೂ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಎಫರ್ಟ್ ಹಾಕಿ. ಸೊ ಇವತ್ತು ಕೂಡ ತುಂಬ ಪ್ರಾಬ್ಲಮ್ ಆಯಿತು ಡೌನ್ಲೋಡ್ ಮಾಡಬೇಕಾದ್ರೆ. ಸೊ ವೀಡಿಯೋ ಡೌನ್ಲೋಡ್ ಮಾಡ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಯಿತು. ಸೊ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಅದನ್ನು ನನ್ನ ಬ್ಲಾಗೂ ಬಿಡ್ದಿರೋಕ್ಕಾಗಲಿಲ್ಲ. ಸೊ ಅದನ್ನು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೊಂದು ನನ್ನ ವೆಬ್ಸೈಟೂ ಒಂದು ಕಡೆ ನೋಡಬೇಕಿತ್ತು. ಸೊ ಪ್ಯಾಕೇಜು ನನ್ನ ಬಿಸ್ನೆಸ್ ಬಗ್ಗೆನೂ ಸ್ವಲ್ಪ ನೋಡ್ಬೇಕು. ಯಾಕಂದರೆ ಬಿಸ್ನೆಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಬ್ಲಾಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬಿಸ್ನೆಸ್ ರನ್ ಆಗ್ತಾನೆ ಇರಬೇಕು, ಎಲ್ಲರಿಗೂ ಗೊತ್ತು. ಸೊ ತುಂಬ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಬಿಸ್ನೆಸ್ ಮೇಲೆ. ಸೊ ಯಾರಿಗಾದರೂ ಲೈಕ್ ಆದರೆ ದಯವಿಟ್ಟು
ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ಅಥವಾ ಆ ಪ್ರಾಡಕ್ಟ್ ಡೀಟೇಲ್ಸಲ್ಲಿ ನನ್ನ ಫೋನ್ ನಂಬರು ಮೆನ್ಷನ್ ಮಾಡಿರ್ತೀನಿ, ಅಂದರೆ ಬಿಸ್ನೆಸ್ ಫೋನ್ ನಂಬರ್ ಅದು. ಸೊ ಅದರಲ್ಲೂ ಕೂಡ ವಾಟ್ಸಪ್ ಹಾಕಿದ್ರೆ ನಮ್ಮ ಕಡೆಯವರು ಅದಕ್ಕೆ ರಿಪ್ಲೈ ಮಾಡ್ತಾರೆ, ಅಥವಾ ನಾನೇ ಖುದ್ದಾಗಿ ನೋಡ್ಬಿಟ್ಟು ಕಳಿಸ್ಕೊಡ್ತೀನಿ ಪ್ಯಾಕೇಜ್ನೆಲ್ಲ, ಸೊ ಡೆಲಿವರಿನ. ಸೊ ಕಮೆಂಟ್ ನೀವು ಮೆಸೇಜ್ ಕೂಡ ಮಾಡ್ಬೋದು ವಾಟ್ಸಪ್ಪಲ್ಲಿ, ರಿಪ್ಲೈ ಮಾಡ್ತೀನಿ. ಸೊ VPPA ಫ್ಯಾಷನ್ಸ್ ಅಂತ ಹಾಕಿದ್ರೆ ನಂದು ಎಲ್ಲ ಆಲ್ಮೋಸ್ಟ್ ಯೂಟ್ಯೂಬು, ಫೇಸ್ಬುಕ್ಕು, ಟ್ವಿಟರು ಎಲ್ಲದರಲ್ಲೂ ಅಕೌಂಟ್ಸ್ ಇದೆ. ಸೊ ನೀವು ನೋಡ್ಬೋದು. ಸೊ ವೆಬ್ಸೈಟ್ ಬೇಕು ಅಂದರೆ VPPAFashions.com ಅಂತ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ನಾನು ಪ್ಯಾಕೇಜ್ ಕಳಿಸ್ಕೊಡ್ತೀನಿ. ಸೊ ಆಲ್ ಓವರ್ ಇಂಡಿಯಾ ಟಾರ್ಗೆಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಸೊ .com ಅಂದರೆ ಆಲ್ ಓವರ್ ವರ್ಲ್ಡ್ ಕೂಡ ಟಾರ್ಗೆಟ್ ಮಾಡ್ಬೋದು. ಸೊ EC ಸರ್ಟಿಫಿಕೇಟ್ ಎಲ್ಲ ಇದೆ. ಸೊ ಅಬ್ರಾಡ್ಗೂ ಬೇಕಾದ್ರೆ ಕಳಿಸ್ಕೊಡ್ಬೋದು. ನಂದು ಇನ್ನೂ ಒಂದು ಪ್ಯಾಕೇಜು ಕೂಡ ಅಬ್ರಾಡ್ಗೆ ಹೋಗಿಲ್ಲ. ಸೊ ಯಾರಾದರೂ ಗೊತ್ತಿರೋರು ಇದ್ದರೆ ದಯವಿಟ್ಟು ಬುಕ್ ಮಾಡಿ. ಅದು ಪ್ರೋಸೆಸ್ ಹೆಂಗಿರುತ್ತೆ ನೋಡ್ತೀನಿ ನಾನು. ಸೊ ಅದಕ್ಕೆಲ್ಲ ಆಲ್ಮೋಸ್ಟ್ ಆಗಿದೆ, EC ಸರ್ಟಿಫಿಕೇಟ್ ಎಲ್ಲ ತಗೊಂಡಿದ್ದೀನಿ. ಸೊ ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಯಾರಾದರೂ ಅಬ್ರಾಡಲ್ಲಿ ನೋಡ್ತಿದ್ರೆ ಸೊ ದಯವಿಟ್ಟು ಬುಕ್ ಮಾಡಿ. ಏನೇ ರಿಸ್ಕ್ ಇದ್ದರೂ, ಪ್ಯಾಕೇಜ್ ಏನೇ ರಿಸ್ಕ್ ಆದ್ರೂ ನಾನು ರೀಫಂಡ್ ಮಾಡಿಕೊಡ್ತೀನಿ ಕಂಪ್ಲೀಟಾಗಿ. ಸೊ ನೋಡೋಣ, ಅದು ಒಂದು ಟ್ರೈ ಮಾಡೋಣ. ಸೊ ನನ್ನ ವೀಡಿಯೋ ನೋಡಿ ಮುಖಾಂತರ ಯಾರು ಅಬ್ರಾಡಿಂದ ಬುಕ್ಕಿಂಗ್ ಆದರೆ ಬೇಕಾದರೆ ನನಗೊಂದು ಮೆಸೇಜ್ ಹಾಕಿ. ಸೊ VPPAFashions.comಗೆ ಹೋದರೆ ಅಲ್ಲಿ ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ ಬಿಸ್ನೆಸ್ ಕೂಡ. ಸೊ ಇಷ್ಟೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವ್ಲಾಗು ನಿಮಗೆ ಬೋರ್ ಆಗಿದರೆ ಐ ಆಮ್ ರಿಯಲಿ ವೆರಿ ಸಾರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಇನ್ನೇನಾದರೂ ನಿಮಗೆ ಹೊಸ ರೀತಿ ಕಂಟೆಂಟ್ ಬೇಕಾದರೆ ನಾನು 100% ಕೊಡ್ತೀನಿ. ಸೊ ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು.